Hello everyone, welcome to my channel Bhavya Physics. KSET result ಬಂತು, ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಆಪ್ಷನ್ ಎಂಟ್ರಿ ಅಂದ್ರೆ ಏನು? ತುಂಬಾ ಜನ ಮಕ್ಕಳಿಗೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಯಾವ ಕಾಲೇಜ್ ಫಸ್ಟ್ ಹಾಕಬೇಕು, ಎಷ್ಟು ಆಪ್ಷನ್ ಫಿಲ್ ಮಾಡಬೇಕು, ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆಗಿದೆಯಾ ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅಂತೆ. ಸೊ ಈ ವಿಡಿಯೋನ ಎಂಡ್ ವರೆಗೆ ನೋಡಿ ಮಕ್ಕಳೇ. ಸೊ ನಿಮ್ಗೆ ಯಾವ ಕಾಲೇಜ್ ಹಾಕಬೇಕು, ಯಾವ ಬ್ರಾಂಚಸ್ ತಗೋಬೇಕು ಅಂತೇಳಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ಈ ವಿಡಿಯೋ ನೋಡಿ. ಹಾಗೆ ನಿಮ್ಗೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಅಂದ್ರೆ ಏನು, ಯಾವ್ದೆಲ್ಲ ಸ್ಟೆಪ್ಸ್ ಇರುತ್ತೆ, ಏನೇನ್ ಮಾಡ್ಬೇಕು ಅಂತ ತಿಳ್ಕೊಬೇಕು ಅಂದ್ರೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಫಸ್ಟ್ ಸ್ಟೆಪ್ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಆಗಿರ್ಬೇಕಾಗಿರುತ್ತೆ ಅಂಡ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ನ ಚೆಕ್ ಮಾಡಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಅನ್ನೋದು ಮೇಜರ್ ಸ್ಟೆಪ್ಸ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿರುವ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ ಮಕ್ಕಳೇ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಸೊ ರಿಲೀಸ್ ಮಾಡ್ತಾರೆ ಕೆಇ ಅವರು, ಪ್ರೊಬ್ಯಾಬ್ಲಿ 19 ನಂತರ ಅಂದ್ರೆ 2021 ಈ ಡೇಟ್ ಅಲ್ಲಿ ಸಿಗಬಹುದು, ರಿಲೀಸ್ ಆಗಬಹುದು. ಓಕೆ, ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಆಪ್ಷನ್ ಎಂಟ್ರಿ ಅನ್ನೋದು ತುಂಬಾನೇ ದೊಡ್ಡ ಸ್ಟೆಪ್ ಆಗಿರುತ್ತೆ. ಇದು ಏನು ಆಪ್ಷನ್ ಎಂಟ್ರಿ ಅಂದ್ರೆ ಏನು? ನೀವು ಒಂದು ಪೇಪರ್ ತಗೊಂಡು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ನಿಮ್ಗೆ ಯಾವುದೆಲ್ಲ ಕಾಲೇಜ್ ಇಷ್ಟ ಇದೆ, ನಿಮ್ಗೆ ಯಾವ ಬ್ರಾಂಚ್ ಇಷ್ಟ ಇದೆ ಅಂತ ಹೇಳಿ ನೋಟ್ ಮಾಡ್ಕೋಬೇಕಾಗತ್ತೆ ಮಕ್ಕಳೇ ಮೊದಲೇನೆ. ಸೊ ಆಪ್ಷನ್ ಎಂಟ್ರಿ ಅಂದ್ರೆ ನೀವು ನಿಮ್ಮ ಈ ಒಂದು ಇಷ್ಟಪಟ್ಟಿರುವ ಒಂದು ಯಾವುದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ ಆ ಕಾಲೇಜ್ ಅನ್ನ ಬರ್ಕೋಬೇಕು, ಅಥವಾ ಯಾವ ಬ್ರಾಂಚ್ ನಿಮ್ಗೆ ತುಂಬಾ ಇಷ್ಟ ಇದೆ, ಯಾವ ಬ್ರಾಂಚ್ ನೀವು ಮಾಡ್ಬೇಕು ಅನ್ಕೊಂಡಿದೀರಾ, ಓಕೆ, ಯಾವ ಕೋರ್ಸ್ ತಗೋಬೇಕು ಅನ್ಕೊಂಡಿದೀರಾ, ಯಾವ ಕಾಲೇಜಲ್ಲಿ ತಗೋಬೇಕು, ನಿಮ್ಮ ಒಂದು ಪ್ರಿಫರೆನ್ಸ್ ಆರ್ಡರ್ ಅಲ್ಲಿ ಬರ್ಕೋತಾ ಹೋಗ್ಬೇಕಾಗತ್ತೆ. ಸೊ ನೀವು ಆದಷ್ಟು ಜಾಸ್ತಿ ಎಂಟ್ರಿ ಮಾಡ್ಕೊಳ್ಳಿ. ನೀವು ಕೆಇ ವೆಬ್ಸೈಟ್ ಲಿಂಕ್ ಓಪನ್ ಮಾಡ್ತೀರಾ, ಅಲ್ಲಿ ಆಪ್ಷನ್ ಎಂಟ್ರಿ ಎನ್ನುವ ಒಂದು ಇದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಕೋರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ನೀವು ಆದಷ್ಟು ಜಾಸ್ತಿ ಫಿಲ್ ಮಾಡ್ಕೊಳ್ಳಿ ಅಂಡ್ ಪ್ರಿಫರೆನ್ಸ್ ಆರ್ಡರ್ ಅಲ್ಲಿ ಈ ಕಾಲೇಜ್ ನನಗೆ ಸಿಗೋದಿಲ್ಲ, ಇದು ಬೇಡ, ನನಗೆ ನನ್ನ ರ್ಯಾಂಕಿಗೆ ಸೂಟ್ ಆಗಲ್ಲ ಅಂತ ಬಿಟ್ಬಿಡ್ಬೇಡಿ ಮಕ್ಕಳೇ. ನಿಮ್ಗೆ ಕಾಲೇಜ್ ಇಷ್ಟ ಇತ್ತು, ನಿಮ್ಗೆ ಅದನ್ನ ಹೈ ಪ್ರಿಫರೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀರಾ, ಟಾಪ್ ಕಾಲೇಜ್ ಅಂದ್ರೆ ನಿಮ್ಗೆ ಅದು ನಿಮ್ಗೆ ಬೇಕು ಅಂತ ಅನ್ಕೊಂಡಿತ್ತು ಅಂದ್ರೆ ಅದನ್ನ ನೀವು ಬರ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೀವು RV ಕಾಲೇಜ್ ಅಲ್ಲಿ CS ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಂದ್ರೆ ಅದನ್ನೇ ಫಸ್ಟ್ ಪ್ರಿಫರೆನ್ಸ್ ತಗೊಳ್ಳಿ. ಸೊ ನಿಮ್ಮ ಕೋಟಾ ಮೇಲೆ ಅಥವಾ ನಿಮ್ಗೆ ಬೇರೆ ಏನಾದ್ರೂ ನಿಮ್ಮ ಕ್ಯಾಸ್ಟ್ ಮೇಲೆ ಸಿಗುವ ಚಾನ್ಸಸ್ ಇರುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೋಬೇಡಿ ಸಿಗುತ್ತೋ ಬಿಡುತ್ತೋ ಅನ್ನೋದು, ಕೆಇ ಅವರಿಗೆ ಡಿಸೈಡ್ ಮಾಡಕ್ ಬಿಟ್ಬಿಡಿ. ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ತೀನಿ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡಿ. ಈಗ ನಾವು RV ಕಾಲೇಜಸ್ ಬೇಕು ಅಂತ ಅನ್ಕೊಂಡು ಅಲ್ಲಿ CS ಸಿಕ್ಕಿಲ್ಲ, ನನಗೆ ಬೇರೆ ಕೋರ್ಸ್ ಆದ್ರೂ ನಡೆಯುತ್ತೆ, ಬೇರೆ ಬ್ರಾಂಚ್ ಆದ್ರೂ ಓಕೆ ಅಂತ ಹೇಳಿ ಅನ್ಕೊಂಡ್ರೆ ಬೇರೆ ಯಾವ ಕೋರ್ಸ್ ತಗೋಬಹುದು ನೀವು ಅನ್ನೋದನ್ನ ಒಂದು ಆರ್ಡರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ ಮಕ್ಕಳೇ. ಇಲ್ಲ ನನಗೆ ಈ CS ನಾನು ಮಾಡ್ಬೇಕಾಗತ್ತೆ ಬಟ್ RV ಸಿಕ್ಕಿಲ್ಲ ಅಂದ್ರೆ ನಾನು ಇನ್ನೊಂದು ಕಾಲೇಜ್ ತಗೋತೀನಿ ಅಂತ ನಿಮಗೆ ಅನ್ಕೊಂಡ್ರೆ ಅವಾಗ ನೆಕ್ಸ್ಟ್ ಕಾಲೇಜ್ ಅಲ್ಲಿ ತಗೊಳ್ಳಿ. ಸೊ ಒಂದೊಂದು ಕಾಲೇಜಲ್ಲೂ ನೀವು ಎಷ್ಟೆಷ್ಟು ಬ್ರಾಂಚ್ ನಿಮಗೆ ಇಷ್ಟ ಇದೆ, ಈಗ ನಾನು RV ಕಾಲೇಜಲ್ಲೇ ಮಾಡ್ಬೇಕು, ಕಾಲೇಜಿಗೆ ಪ್ರಿಫರೆನ್ಸ್ ಕೊಟ್ರೆ ಅದೇ ಕಾಲೇಜಲ್ಲಿ ಬೇರೆ ಯಾವ ಕೋರ್ಸ್ ನಾನು ಮಾಡ್ಬೋದು, ನನಗೆ ಒಂದ್ ವೇಳೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿಲ್ಲ ಅಂದ್ರೆ ನಾನು ಯಾವ್ದು ಮಾಡ್ಬೋದು, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಮಾಡ್ಬೋದು, ಅಥವಾ ನಾನು ಮೆಕ್ಯಾನಿಕಲ್ ಮಾಡ್ಬೋದು, ಯಾವ್ದು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೋದು, ಯಾವ್ದು ಮಾಡ್ಬೋದು, ನೀವು AI ಮಾಡ್ಬೋದು, ಯಾವ್ದು ಮಾಡ್ಬೋದು ನಾನು ಅಂತ ಅನ್ಕೊಂಡು ನಿಮ್ಗೆ ಒಂದು ಇಂಟ್ರೆಸ್ಟ್ ಇರುವ ಒಂದು ಬ್ರಾಂಚ್ ನ ಪ್ರಿಫರೆನ್ಸ್ ಆರ್ಡರ್ ಅಲ್ಲಿ ತಗೋಬೇಕು ಮಕ್ಕಳೇ. ನಿಮ್ಗೆ ಹೈಯೆಸ್ಟ್ ಪ್ರಿಫರೆನ್ಸ್, ನಿಮಗೆ ಯಾವ್ದ್ರ ಮೇಲೆ ತುಂಬಾ ಇಷ್ಟ ಇದೆಯೋ ಅದನ್ನ ಫಸ್ಟ್ ಇಟ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಇಷ್ಟ ಇದೆ ಅದನ್ನ ಸೆಕೆಂಡ್ ಪ್ರಿಫರೆನ್ಸ್ ತಗೊಳ್ಳಿ. ಹಂಗೆ ಒಂದು ಆರ್ಡರ್ ಅಲ್ಲಿ ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ಒಂದು ಶೀಟ್ ಅಲ್ಲಿ ಬರ್ಕೊಳ್ಳೋದು ಬೆಸ್ಟ್ ಆಗಿರುತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಕಾಲೇಜ್, ಈ ಕಾಲೇಜ್ ಸಿಕ್ಕಿಲ್ಲ ನನ್ಗೆ, ಈ ಕಾಲೇಜ್ ಸಿಗಲ್ಲ ಅಂದ್ರೆ ನಾನು ಹಂಗಾರೆ ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಇಟ್ಕೋತೀನಿ. ಆ ಕಾಲೇಜಲ್ಲಿ ಯಾವುದು ಅದೇ ರೀತಿ ಕೋರ್ಸಸ್ ಗಳನ್ನ ಅಂಡ್ ಕಾಲೇಜ್ ಗಳನ್ನ ನೋಟ್ ಮಾಡ್ಕೊಳ್ಳಿ ಅಂಡ್ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನೀವು ಆಪ್ಷನ್ ನ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ಕಾಲೇಜ್ ಸೆಲೆಕ್ಟ್ ಮಾಡಿ ಆಪ್ಷನ್ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಆಪ್ಷನ್ ಫಿಲ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಸೊ ನೀವು ಜಸ್ಟ್ ಒಂದು 5 to 10 ಸ್ಟಾಪ್ ಮಾಡಬೇಡಿ, ಆದಷ್ಟು ಫಿಲ್ ಮಾಡಿ. 100 ಆಪ್ಷನ್ಸ್ ಫಿಲ್ ಮಾಡುವಷ್ಟು ನಿಮ್ಗೆ ಸಾಧ್ಯ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ನೀವೇ ಡಿಸೈಡ್ ಮಾಡಬೇಡಿ ಈ ಕಾಲೇಜ್ ನನಗೆ ಸೂಟ್ ಆಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಬೇಡಿ, ಅಥವಾ ಈ ಕಾಲೇಜಲ್ಲಿ ನನಗೆ ಸಿಗಲ್ಲ ಅಂತ ಹೇಳಿ ನೀವು ಡಿಸೈಡ್ ಮಾಡಬೇಡಿ, ಅದನ್ನ ಅವ್ರಿಗೆ ಬಿಟ್ಬೇಡಿ. ನಿಮಗೆ ಯಾವ್ದು ಇಷ್ಟ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್
ಇದನ್ನ ಆಪ್ಷನ್ ಎಂಟ್ರಿ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಇದೇ ಮೇಜರ್ ಸ್ಟೆಪ್ಸ್ ಆಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡಿ ಅದನ್ನ ನೀವು ಲಾಕ್ ಮಾಡ್ಬೇಕಾಗತ್ತೆ, ಸೇವ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇವಾಗ ಡ್ರೀಮ್ ಕಾಲೇಜ್ ಅನ್ನೇ ಫಸ್ಟ್ ತಗೊಳ್ಳಿ ಮಕ್ಕಳೇ. ನಿಮಗೆ ಯಾವ ಕಾಲೇಜಿಗೆ ಹೋಗ್ಬೇಕು ಅಂತಿರುತ್ತೆ ಅದನ್ನ ಫಸ್ಟ್ ತಗೊಳ್ಳಿ. ಅಂಡ್ ಕೆಲವೊಂದು ಟಿಪ್ಸ್ ನಾವು ನೋಡೋದಾದ್ರೆ, ತುಂಬಾ ಆಪ್ಷನ್ಸ್ ಫಿಲ್ ಮಾಡ್ಬೇಕಾಗತ್ತೆ ನೀವು. ಅಂಡ್ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ. ಆ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಎಷ್ಟಿದೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಂಡು ಚೆಕ್ ಮಾಡ್ಕೋತಾ ಬನ್ನಿ. ಅಂಡ್ ಕಾಲೇಜ್ ಪ್ಲೇಸ್ಮೆಂಟ್ ಯಾವ ತರ ಇದೆ ಅಂತ ನೋಡ್ಕೊಂಡು ಡಿಸೈಡ್ ಮಾಡಿ. ಅಂಡ್ ಕಾಲೇಜ್ ಲೊಕೇಶನ್ ನೋಡ್ಬೇಕಾಗತ್ತೆ ಟೈಮ್ಸ್ ಅಲ್ವಾ. ಸೊ ಕಾಲೇಜ್ ಯಾವ ಲೊಕೇಶನ್ ಅಲ್ಲಿ ಇದೆ ಅಂಡ್ ಅದಕ್ಕೆ ಪ್ಲೇಸ್ಮೆಂಟ್ ಸಿಗುತ್ತೆ ಇಲ್ವೋ ಅಂತ ನೋಡ್ಕೊಂಡು ಡಿಸೈಡ್ ಮಾಡಿ ಮಕ್ಕಳೇ. ಓಕೆ, ಬಟ್ ಆದಷ್ಟು ಜಾಸ್ತಿ ಆಪ್ಷನ್ ನ ಫಿಲ್ ಮಾಡ್ಬೇಕಾಗತ್ತೆ. ಓಕೆ, ಅದಾದ್ಮೇಲೆ ನೀವು ಲಾಕ್ ಮಾಡಿ ಸೇವ್ ಮಾಡ್ಬೇಕಾಗತ್ತೆ. ಅಂಡ್ ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಾಗುತ್ತೆ, ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಸೊ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡ್ಬಿಟ್ಟು ನೀವು ಏನಾದ್ರೂ ವೆರಿಫಿಕೇಶನ್ ನಿಮ್ಗೆ ಏನಾದ್ರೂ ಮಾಡಿಫಿಕೇಶನ್ ಮಾಡ್ಬೇಕು ಅಂದ್ರೆ ಮಾಡ್ಕೋಬಹುದು. ಸೊ ಮಾಕ್ ಅಲಾಟ್ಮೆಂಟ್ ನೋಡ್ಕೊಂಡ್ಮೇಲೆ ಪ್ಯಾನಿಕ್ ಆಗ್ಬೇಡಿ. ಸೊ ನಿಮ್ಗೆ ಕಾಲೇಜ್ ಸಿಕ್ಕಿಲ್ಲ ಅಥವಾ ನನಗೆ ಈ ಬ್ರಾಂಚ್ ಅನ್ಕೊಂಡಿದ್ ಸಿಕ್ಕಿಲ್ಲ. ಸೊ ನಿಮಗೆ ನೀವು ಅನ್ಕೊಂಡಿದ್ದು ಕಾಲೇಜ್ ಸಿಕ್ತು, ನೀವು ಹಾಕಿರ್ತೀರಾ, ನೀವು ಯಾವ್ದು ಅಂತೇಳಿ ಹಾಕಿರ್ತೀರಾ ಅದು ಸಿಗತ್ತೆ ನಿಮ್ಗೆ. ಸೊ ನೀವು ನೆನ್ಪಿಟ್ಕೋಬೇಕಾಗತ್ತೆ, ಅದಕ್ಕೆ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ನೀವು ಹಾಕಿದ ಕಾಲೇಜ್ ಸಿಗುತ್ತೆ ಅಂದಾಗ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸೊ ನಿಮ್ಗೆ ಬೇಡ ಅಂದ್ರೆ ಮಾಡಿಫೈ ಮಾಡ್ಕೋಬಹುದಾಗತ್ತೆ. ಸೊ ಈ ತರ ಇತ್ತು ಆಪ್ಷನ್ ಎಂಟ್ರಿ ಬಗ್ಗೆ. ಅಂಡ್ ಯಾವಾಗ ಅನೌನ್ಸ್ ಆಗ್ಬೋದು ಅಂದ್ರೆ, ಸೊ ಪ್ರೊಬ್ಯಾಬ್ಲಿ 19 ಅಥವಾ 2021 ನಂತರ ಅನೌನ್ಸ್ ಆಗ್ಬೋದು, ಅಥವಾ ಲಾಸ್ಟ್ ವೀಕ್ ಆಫ್ ಜೂನ್ ಅಲ್ಲಿ ಅನೌನ್ಸ್ ಆಗ್ಬೋದು ಮಕ್ಕಳೇ. ಸೊ ಏನಕ್ಕೂ ನೀವು ಆಪ್ಷನ್ ಎಂಟ್ರಿಗೆ ರೆಡಿ ಆಗಿರಿ. ಇಷ್ಟು ದಿನನೂ ನಾನು ಏನು ಮಾಡಿಲ್ಲ, ಇನ್ನ ನಾನು CET ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಅಂಡ್ ಪ್ಲೀಸ್ ಗೋ ಥ್ರೂ ದಿ KEA ಪೋರ್ಟಲ್. ಓಕೆ, ಸೊ ಆ ಲಿಂಕ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿ ಮಕ್ಕಳೇ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಹಂಗೆ ನಿಮ್ CET ರ್ಯಾಂಕ್ ಎಷ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಯುವರ್ ಒಪಿನಿಯನ್. ಓಕೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಕೌನ್ಸಿಲಿಂಗ್ ಪ್ರೊಸೆಸ್.